ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂತಹದ್ದು ಕೋರ್ಟ್ಗೆ. ಬಳ್ಳಾರಿ ಜೈಲಿನಲ್ಲಿ ಟಿವಿಗೆ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದು ದರ್ಶನ್ ಇರುವ 15ನೇ ಸೆಲ್ನಲ್ಲಿ ಟಿವಿಗೆ ವ್ಯವಸ್ಥೆಯನ್ನು ಮಾಡಲಿದ್ದಾರೆ ಜೈಲು ಸಿಬ್ಬಂದಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಟಿವಿಯನ್ನು ಕೊಡಲಿಕ್ಕೆ ವಿಳಂಬ ಯಾಕೆ ಅಂಥೇಳಿ ದರ್ಶನ್ ಜೈಲಾಧಿಕಾರಿಗಳಿಗೆ ಪ್ರಶ್ನೆಯನ್ನು ಮಾಡಿದ್ರಂತೆ. ದರ್ಶನ್ ಬೇಡಿಕೆ ಹೆಚ್ಚಾಗಿದ್ದಕ್ಕೆ ಟಿವಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸಿಬ್ಬಂದಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಂಜೆ 4 ಗಂಟೆಗೆ ದರ್ಶನ್ ಸೆಲ್ಗೆ ಟಿವಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಎಲ್ಲದರ ಅವಕಾಶ ಇತ್ತು ಅವರಿಗೆ, ಬಟ್ ಅದು ರಾಜಾತಿಥ್ಯದ ವಿಚಾರಕ್ಕಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರು. ಇಲ್ಲಿ ಟಿವಿ ವ್ಯವಸ್ಥೆ ಇರಲಿಲ್ಲ, ಹಾಗಾಗಿಯೇ ಮನವಿಯನ್ನು ಮಾಡಿಕೊಂಡಿದ್ರು. ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಏನು ಬೆಳವಣಿಗೆಗಳಾಗ್ತಾ ಇದೆ ಗೊತ್ತಾಗಬೇಕು, ಹಾಗಾಗಿ ಟಿವಿ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ನಿನ್ನೆಯಿಂದಲೂ ಕೂಡ ಟಿವಿಗಾಗಿ ಬೇಡಿಕೆ ಇಟ್ಟಿದ್ರು ನಟ ದರ್ಶನ್ ಅವರು. ಕೊನೆಗೂ ಕೂಡ ಜೈಲಾಧಿಕಾರಿಗಳು ಅಸ್ತು ಅಂದಿದ್ದಾರೆ. ಎಷ್ಟು ಗಂಟೆಗೆ ಟಿವಿ ಬರುತ್ತೆ ದರ್ಶನ್ ಇರುವಂತಹ ಸೆಲ್ಗೆ? ಪ್ರೇಮ್ ಕುಮಾರ್, ಆರಂಭದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವ್ರನ್ನ ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಹೈ ಸೆಕ್ಯೂರಿಟೀಸ್ ಎಲ್ಲ 15ನೇ ಕೋಣೆಯಲ್ಲಿ ಬಂಧಿಸಿಡ್ಲಾಯಿತು. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಟಿವಿ ಏನಿತ್ತು ಅದು ರಿಪೇರಿ ಆಗಿತ್ತು. ಇದೇ ಕಾರಣಕ್ಕೋಸ್ಕರ ಅಲ್ಲಿರ್ತ ಜೈಲಾಧಿಕಾರಿಗಳು ಆ ಒಂದು ಟಿವಿಯನ್ನು ತೆಗೆದಿಟ್ಟಿದ್ರು. ದರ್ಶನ್ ಅವರು ಆ ಒಂದು ಸೆಲ್ಗೆ ಬಂದ ನಂತರದಲ್ಲಿಯೂ ಕೂಡ ಟಿವಿ ಬಗ್ಗೆ ಕೇಳಿದಾಗ ಟಿವಿಯ ಸಹವಾಸವೇ ನನಗೆ ಬೇಡ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವರು ವರ್ತನೆಯನ್ನು ತೋರಿದ್ರು. ಮತ್ತು ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ದಿನಗಣನೆ ಆರಂಭವಾಯಿತು ಅಂದರೆ ಮೊನ್ನೆಯಿಂದಲೂ ಸಹಿತ ಚಾರ್ಜ್ ಶೀಟ್ ಇನ್ನೇನು ಸಲ್ಲಿಕೆ ಆಗುತ್ತೆ ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬಂತು. ಆಗ ದರ್ಶನ್ ಅವರು ನನಗೆ ಟಿವಿ ಬೇಕು ಅನ್ನುವಂಥ ರೀತಿಯಲ್ಲಿ ಜೈಲಾಧಿಕಾರಿಗಳ ಬಳಿ ಮನವಿಯನ್ನು ಮಾಡಿಕೊಂಡ್ರು. ಅದಕ್ಕೆ ಒಂದು ಜೈಲಾಧಿಕಾರಿಗಳು ಸಹಿತ ಆಯಿತು, ಒಂದೆರಡು ದಿನದಲ್ಲಿ ಇದನ್ನು ಪೂರೈಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಆದರೆ ದರ್ಶನ್ ಅವರು ಜೈಲಾಧಿಕಾರಿಗಳ ಬಳಿ ಸಿಕ್ಕಾಪಟ್ಟೆ ಒಂದಿಷ್ಟು ಪ್ರೆಷರನ್ನು ಹಾಕಿದ್ರು. ನಾನು ಟಿವಿಯನ್ನು ಕೇಳಿದ್ರು ಸಹಿತ ನೀವು ಯಾಕೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಜೈಲಲ್ಲಿರ್ತಕ್ಕಂಥ ಕೈದಿಗಳಿಗೆ ಟಿವಿಯನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇದ್ರು ಸಹಿತ ನಿಮಗೆ ಪದೇ ಪದೇ ಯಾಕೆ ನಾನು ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾರೆ. ಇದೇ ಕಾರಣಕ್ಕೋಸ್ಕರ ಬಹುತೇಕ ಇವತ್ತು ಸಂಜೆ 4 ಗಂಟೆ ನಂತರದಲ್ಲಿ ರಿಪೇರಿಗೆ ಬಂದಿತ್ತು ಆ ಒಂದು ಟಿವಿಯನ್ನು ರಿಪೇರಿ ಮಾಡಿಸಿ ಮತ್ತೆ ದರ್ಶನ್ ಅವರು ಇರ್ತಕ್ಕಂಥ 15ನೇ ಸೆಲ್ಗೆ ಕಳಿಸ್ಕೊಡ್ತಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಂದ್ರೆ ಪ್ರತಿ ಕ್ಷಣದ ಮಾಹಿತಿಯನ್ನು ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ ಏನು ಯಾವೆಲ್ಲ ಅಂಶಗಳು ಹೊರಗಡೆ ಬರುತ್ತೆ ಎಲ್ಲ ಅಂಶಗಳನ್ನು ನೋಡಬೇಕು ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಅಂಶಗಳನ್ನು ತಿಳ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನ್ ಅವರು ಇದೀಗ ಪ್ರಮುಖವಾಗಿ ಟಿವಿಗೆ ಬೇಡಿಕೆ ಇಟ್ಟಿದ್ದಾರೆ. ಪ್ರೇಮ್ ಕುಮಾರ್, ಅಮರೇಶ್, ಈ ಕಾಲಚಕ್ರವೇ ದರ್ಶನ್ಗೆ ಉತ್ತರವನ್ನು ಕೊಡ್ತಾ ಇದೆಯಾ ಅಂಥೇಳಿ? ಒಂದು ಕಾಲದಲ್ಲಿ ಟಿವಿ ಕಂಡ್ರೆ ಉರಿದುರಿದು ಬೀಳ್ತಾ ಇದ್ದಂತಹ ದರ್ಶನ್ ಇವತ್ತು ಅದೇ ಟಿವಿಗಾಗಿ ಅದೇ ಸುದ್ದಿಗಾಗಿ ಹಪಾಪಿಸ್ತಾ ಇದ್ದಾರೆ. ದಯಮಾಡಿ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತಿದ್ದಾರೆ. ಖಂಡಿತ ಪ್ರೇಮ್ ಕುಮಾರ್, ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ ದಿನ ಆ ಒಂದು ಸೆಲ್ಲಲ್ಲಿ ಟಿವಿ ಇರಲಿಲ್ಲ. ಅವತ್ತು ಸಹಿತ ಅದಾದ್ಮೇಲೆ DIG ಅವರು 2 ದಿನಗಳ ನಂತರದಲ್ಲಿ DIG ಅವರು ಬಂದಿದ್ರು. ಅವಾಗಲೂ ಸಹಿತ ಟಿವಿ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಒಂಥರ ಮುರಿದಿದ್ರು, ಅಂದ್ರೆ ನನಗೆ ಟಿವಿ ಸಹವಾಸನೆ ಬೇಡ ಅಂತೇಳಿ. ಆದರೆ ಇದೀಗ ಅದೇ ದರ್ಶನ್ ಅವರಿಗೆ ದಿನಗಳನ್ನು ಕಳೆಯೋದಕ್ಕೋಸ್ಕರ ಮತ್ತು ತಮ್ಮ ಕೇಸ್ನ ಸ್ಟೇಟಸ್ ಅಪ್ಡೇಟ್ಗಳನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಇವತ್ತು ಟಿವಿ ಅನಿವಾರ್ಯವಾಗಿದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕ್ಷಣದ ಮಾಹಿತಿಯನ್ನ ಬೇರೆಯವರು ಕೊಡ್ತಿದ್ರು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು. ಯಾಕಂದ್ರೆ ಐಷಾರಾಮಿ ಜೀವನವನ್ನು ಮಾಡ್ತಿದ್ರು, ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಸಾಮಾನ್ಯ ಖೈದಿಗಳಂತ ದಿನಗಳನ್ನ ಕಳೀತಾ ಇದ್ದಾರೆ. ಪ್ರತಿ ಕ್ಷಣವನ್ನು ಸಹಿತ ಒಂದು ದಿನದ ರೀತಿಯಲ್ಲಿ ಕಳೀತಾ ಇರುವಂತಹ ದರ್ಶನ್ ಅವರಿಗೆ ಹೊರ ಜಗತ್ತಿನ ಒಂದಿಷ್ಟು ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಇದೇ ಕಾರಣಕ್ಕೋಸ್ಕರ ಟಿವಿ ಇದ್ರೆ ಎಲ್ಲವನ್ನೂ ಸಹಿತ ತಿಳ್ಕೊಳ್ಬಹುದು ಮತ್ತು ಈ ಒಂದು ಚಾರ್ಜ್ ಶೀಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನ ತಿಳ್ಕೊಬಹುದು. ಅದಾದ್ಮೇಲೆ ನನ್ನ ವಕೀಲರ ಜೊತೆಗೆ ನಾನು ಚರ್ಚೆ ಮಾಡ್ಲಿಕ್ಕೂ ಕೂಡ ಸುಲಭವಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರು ಸ್ವತಃ ತಾವೇ ಮುಂದೆ ಬಂದು ಜೈಲಾಧಿಕಾರಿಗಳಿಗೆ ಒತ್ತಡವನ್ನು ಹಾಕೋದ್ರ ಮೂಲಕ ಈಗ ಟಿವಿಯನ್ನು ತರಿಸ್ಕೊಳ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.